ಜಲಾಶಯ ರಕ್ಷಿಸಿ ಹಾಗೂ ಬೆಂಗಳೂರನ್ನು ಉಳಿಸಿ ಎಂಬ ಒಂದು ವಿಚಾರ ಸಂಕಿರಣವನ್ನು ಕುರಿತು ಮಾತಾಡಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೀವಿ. ನಮ್ಮ ಜೊತೆ ಇದ್ದಾರೆ ರಾಜ್ಯ ಕಾರ್ಯದರ್ಶಿಗಳಾದಂತಹ ಸೀತಾರಾಮ್ ಗುಡಪ್ಪನವರು ಹಾಗೂ ಬೆಂಗಳೂರಿನ ಅಧ್ಯಕ್ಷರಾದಂತಹ ಸತೀಶ್ ಅವರು ಇದ್ದಾರೆ, ಡಾಕ್ಟರ್ ಸತೀಶ್ ಅವರು ಕುರಿತು ಸ್ವಾಗತ. ಹಾಗೂ ನಮ್ಮ ಜೊತೆ ಇನ್ನೊಬ್ಬರಿದ್ದಾರೆ ಶಶಿಧರ್ ಆರಾಧ್ಯ ಅವರು, ಹಾಗೂ ಇನ್ನೊಬ್ಬರು ಪುಟ್ಟಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಸ್ವಾಗತ. ಹಾಗೂ ಜೋಶು ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ಮತ್ತು ಕಾರ್ತಿಕ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಸ್ವಾಗತ. ಹಾಗೂ ಅನಿಲ್ ಅವರಿದ್ದಾರೆ, ಮಾಧ್ಯಮ ಸಂಚಾಲಕರು ಈ ಕಾರ್ಯಕ್ರಮಕ್ಕೆ ಸ್ನೇಹಿತರೆ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಆಮ್ ಆದ್ಮಿ ಪಾರ್ಟಿ ವತಿಯಿಂದ ತಿಪ್ಪುಣಳ್ಳಿ ಜಲಾಶಯವನ್ನ ಉಳಿಸಿ ಬೆಂಗಳೂರನ್ನ ರಕ್ಷಿಸಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿಕೊಂಡು ಈ ಒಂದು ತಿಪ್ಪುಣಳ್ಳಿ ಜಲಾಶಯವನ್ನ ಉಳಿಸುವ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಶ್ರಮ ವಹಿಸಬೇಕು. ಯಾಕಂದ್ರೆ ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಕೆರೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಅದನ್ನ ಸಮರ್ಪಕ ನಿರ್ವಹಣೆಗಳನ್ನ ಮಾಡ್ತಾ ಇಲ್ಲ. ಮತ್ತೆ ಬೆಂಗಳೂರಿನಾದ್ಯಂತ ಏನು ನದಿಗಳು ಹರಿತಾ ಇದ್ವು, ಈಗ ಆ ನದಿಗಳೆಲ್ಲ ನಮ್ಮ ಕಣ್ಮರೆಯಾಗಿ ಹೋಗ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ನದಿ ಮೂಲಗಳನ್ನ ಉಳಿಸ್ಬೇಕು. ಮುಖ್ಯವಾಗಿ ಏನು ಒಂದು ಪಾರಂಪರಿಕ ಇತಿಹಾಸ ಇರ್ತಕ್ಕಂಥ ತಿಪ್ಪುಣಳ್ಳಿ ಜಲಾಶಯವನ್ನ ಉಳಿಸುವ ನಿಟ್ಟಿನಲ್ಲಿ, ಅಂದ್ರೆ ಅದರ ನದಿ ತೀರಗಳು ಏನಿದೆ, ಇವತ್ತು ಬಫರ್ ಝೋನ್ ಅಂತೇಳಿ ಸರ್ಕಾರ ಇಲ್ಲ ಸಲ್ಲದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒಳಗಾಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಜಾಗೃತ ವಹಿಸಿ ಈ ಒಂದು ನದಿ ಮೂಲವನ್ನ ಜಲಾಶಯವನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಂಕಣಬದ್ಧರಾಗಿ ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಂಚಾಲಕರಾಗಿ ಶಶಿಧರ್ ಆರಾಧ್ಯ ಅವರು ಬೆಂಗಳೂರು ನಗರ ಕಾರ್ಯದರ್ಶಿಗಳು ನೇಮಕರಾಗಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಗಮಿಸಿರುವ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಗುಂಡಪ್ಪನವರು ಈ ಒಂದು ಪ್ರಾಸ್ತಾವಿಕವಾಗಿ ಮೊದಲನೇ ನುಡಿಗಳನ್ನ ತಮ್ಮ ಬಳಿ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಹಲವಾರು ವರ್ಷಗಳಿಂದ ಅರ್ಕಾವತಿ ನೀರಿನಿಂದ ತಿಪ್ಪುಣಳ್ಳಿ ಜಲಾಶಯಕ್ಕೆ ಅಣೆಕಟ್ಟಿಗೆ ನೀರು ಶೇಖರಣೆ ಆಗಿ ಬೆಂಗಳೂರಿನ ನೀರಿನ ಸಮಸ್ಯೆ ಉತ್ಪನ್ನ ಆಗುವಾಗ ಇದುವರೆಗೂ ಬೆಂಗಳೂರಿಗೆ ನೀರು ಸರಬರಾಜು ಈ ಅಣೆಕಟ್ಟಿಂದ ಆಗ್ತಾ ಇತ್ತು. ಅಲ್ಲಿ ಸತೀಶ್ ಅವರು ಹೇಳ್ದಂಗೆ ಬಫರ್ ಝೋನ್ ಅಂತ ಇತ್ತು, 2 ಕಿಲೋಮೀಟರ್ ಇತ್ತು, ಆಮೇಲೆ 1 ಕಿಲೋಮೀಟರ್ ಆಯ್ತು, ಆಮೇಲೆ 500 ಮೀಟರ್ ಅಂದ್ರು. ಈಗ ಅದನ್ನ ಇನ್ನೂ ಕಡಿಮೆ ಮಾಡ್ತಾರೆ ಅಂತ. ಸೊ ಈ ವಿಷಯದ ಬಗ್ಗೆ ನಾವು ಒಂದು ಬಳ್ಳಾರಿ ರಸ್ತೆ ವೀರಶೈವ ಸಭಾಂಗಣದಲ್ಲಿ ಒಂದು 28ನೇ ತಾರೀಕು ಬೆಳಗ್ಗೆ 10:00 ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಒಂದು ವೈಜ್ಞಾನಿಕವಾಗಿ ಇದಕ್ಕೆ ಪರಿಹಾರ ಹುಡುಕಬೇಕು ಅಂತ ಆ ಸಭಾಂಗಣದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಎಲ್ಲರೂ ನಾವು ಆಹ್ವಾನ ಪತ್ರಿಕೆಯನ್ನು ಹಂಚಿದ್ದೀವಿ. ತಾವು ಮಾಧ್ಯಮಗಳಲ್ಲಿ ಈ ಸೂಚನೆಯನ್ನು ಹರಡಿಸಿ ಜಾಸ್ತಿ ಜನ ತಜ್ಞರು ಹಾಗೂ ಪರಿಸರವಾದಿಗಳು, ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ಆಸಕ್ತಿ ಇರೋರನ್ನ ಆಹ್ವಾನಿಸಬೇಕು ಅಂತ ನಿಮ್ಮಲ್ಲಿ ನಾನು ಬೇಡ್ಕೋತೀನಿ. ನಾನು ಹೆಚ್ಚು ಮಾತಾಡಲ್ಲ, ಅಲ್ಲೇ ಹೇಳಿದ್ದಾರೆ ತಿಪ್ಪುಣಳ್ಳಿನ ಜಲಾಶಯವನ್ನು ಉಳಿಸಿ ಬೆಂಗಳೂರನ್ನ ರಕ್ಷಿಸಿ. ಯಾಕಂದ್ರೆ ಈ ಏನಾದ್ರು ತಿಪ್ಪುಣಳ್ಳಿ ಇದು ಜಲಾಶಯ ಹೋಯ್ತು ಅಂದ್ರೆ ಬೆಂಗಳೂರಿಗೆ ತುಂಬಾ ದೊಡ್ಡ ನೀರಿನ ಸಮಸ್ಯೆ ಆಗುತ್ತೆ. ಸೊ ಇದನ್ನ ಹೇಗೆ ನಾವು ಉಳಿಸ್ಬೇಕು, ಏನೇನು ಕ್ರಮ ಕೈಗೊಳ್ಬೇಕು ಅನ್ನೋದನ್ನ 28ನೇ ತಾರೀಕು ತಜ್ಞರೆಲ್ಲರ ಒಂದಿಗೆ ಸೇರ್ಕೊಂಡು ಚರ್ಚೆ ಮಾಡೋಣ ಅಂತ ನಾನು ನನ್ನ ಹೇಳಿ ಮಾತು ಮುಗಿಸ್ತೀನಿ. ಈಗ ಈ ವಿಷಯದ ಬಗ್ಗೆ ನಮ್ಮ ಶಶಿಧರ್ ಆರಾಧ್ಯ ಅಂತ ಅವರು ಇದ್ರ ಬಗ್ಗೆ ಎರಡು ಮಾತಾಡ್ತಾರೆ. ಧನ್ಯವಾದ. ಮಾಧ್ಯಮ ಮಿತ್ರರಿಗೆ ವಂದನೆಗಳು. ಈಗ ವಿಚಾರ ಏನಂದ್ರೆ, ಬೆಂಗಳೂರಿಗೆ ನಾವು ಕಟ್ಟಡಗಳು ಮಾತ್ರ ಸಾಕ, ಕಾಂಕ್ರೀಟ್ ಕಟ್ಟಡಗಳು ಮತ್ತು ರೋಡ್ಗಳು, ಫುಟ್ಪಾತ್ಗಳು, ಎಲಿವೇಟರ್ಸ್ ಮಾತ್ರ ಸಾಕ? ಇಲ್ಲ ನೈಸರ್ಗಿಕವಾಗಿ ನಾವೇನು ಗಾರ್ಡನ್ ಸಿಟಿ ಅಂತ ಏನು ಕಟ್ಕೊಂಡಿದ್ವಿ, ಕರೀತಾ ಇದ್ರು ಮುಂಚೆ, ಅದು ನಾವೇನಾದ್ರೂ ಸ್ವಲ್ಪನಾದ್ರೂ ಉಳಿಸ್ತೀವ ಅನ್ನುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಎಲ್ಲೋ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಹುಟ್ಟಿ ಅದು ವೃಷಭಾವತಿ ನದಿಯಿಂದ ಸೇರ್ತಕ್ಕಂತಹ ನಮ್ಮ ಅರ್ಕಾವತಿ, ಮಧ್ಯದಲ್ಲಿ ಕುಮುದಾವತಿಯಿಂದ ಸೇರ್ತಕ್ಕಂತಹ ಕುಮುದಾವತಿ ನದಿ ಮಧ್ಯದಲ್ಲಿ ಒಂದು ಅಣೆಕಟ್ಟನ್ನು ನಮ್ಮ ಮಹಾರಾಜರು ಕಟ್ಟಿಸಿದ್ರು. ಜಯಚಾಮರಾಜೇಂದ್ರ ಒಡೆಯರ್ ಅವರು
1921ರಲ್ಲಿ ನಮ್ಮ ಬೆಂಗಳೂರಿಗೆ ಅತಿ ದೊಡ್ಡ ಕ್ಷಾಮ ಆಗಿತ್ತಂತೆ. 1921ರಲ್ಲಿ ಆಗ 25-26 ಸಹ ದೊಡ್ಡ ಕ್ಷಾಮ, 1925-26 ಸಹ ದೊಡ್ಡ ಕ್ಷಾಮ ಆಗಿ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತಹ ಪರಿಸ್ಥಿತಿ ನಮ್ಮಲ್ಲಿ ಒದಗಿ ಬಂದಾಗ ಹೆಸರುಘಟ್ಟ ಕೆರೆ ಒಂದೇ ನಂಬ್ಕೊಂಡಿದ್ರೆ ಸಾಕಾಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಮಹಾರಾಜರು ಅವತ್ತು ತಿಕ್ಕೊಂಡಳ್ಳಿ ಅಂತ ಒಂದು ಜಾಗವನ್ನು ನಮ್ಮ ವಿಶ್ವೇಶ್ವರಯ್ಯನವರ ಸೂಪರ್ವಿಷನ್ ನಲ್ಲಿ ಆ ಅಣೆಕಟ್ಟನ್ನು ಕಟ್ಟಿರ್ತಾರೆ. 1934 ಉದ್ಘಾಟನೆ ಆಗಿರ್ತಂತ ಅಣೆಕಟ್ಟು. ಅದು ನಮ್ಮ ಬೆಂಗಳೂರಿಗೆ 30-40% ನೀರನ್ನ ಸರಬರಾಜು ಮಾಡುವಂತಹ ಕೇಂದ್ರವಾಗಿತ್ತು. ಬೆಂಗಳೂರಿಗೆ ನೀರನ್ನು ಉಣಿಸ್ತಾ ಇತ್ತು. ಅಂತಹ ನೀರನ್ನ ಬರುವಂತಹ ಅರ್ಕಾವತಿ ಮತ್ತು ಕುಮುದಾವತಿ ನದಿಯ ನೀರನ್ನು ನಾವು ಕಂಪ್ಲೀಟ್ ಆಗಿ ಕಲುಷಿತ ಮಾಡಿದ್ದೇವೆ. ಇವತ್ತು ನೀವೆಲ್ಲ ಹೋಗಿ ನೋಡ್ಬೋದು, BWS ಕೈ ತೊಳ್ಕೊಂಡು ಸುಮ್ಮನೆ ಕೈ ಎತ್ಕೊಂಡಿದ್ದಾರೆ. ಯಾಕೆಂದ್ರೆ ನಮಗೆ 5ನೇ ಹಂತದ ಕಾವೇರಿ ನೀರು ಬರ್ತಾ ಇದೆ, ನಮ್ಮ ಬೆಂಗಳೂರಿಗೆ ಏನು ಸಮಸ್ಯೆ ಇಲ್ಲ, ಈಗ ನಮ್ಮ ಜನ ಏನು ನಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಿ ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿರ್ತಕ್ಕಂತಹ ರಿಸರ್ವಾಯರ್ ಅನ್ನ ಇವತ್ತು ನಾವೇ ಖುದ್ದಾಗಿ 100 ವರ್ಷಗಳಲ್ಲಿ ನಾವೇ ಅವನತಿ ಸ್ಥಿತಿಗೆ ನಾವೇ ತಂದ್ಕೊಂಡಿದ್ದೀವಿ, ಬೆಂಗಳೂರಿಗೆ ತಂದ್ಕೊಂಡಿದ್ದೀವಿ. ಯಾಕೆ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇದೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿ ಮುಂದೊಂದು ದಿನ ಆಗಬಹುದಾದಂತಹ ಅನಾಹುತವನ್ನ ತಪ್ಪಿಸಬೇಕಾಗಿದೆ. ಕಾವೇರಿ ನೀರು ಬತ್ತು ಹೋದ್ರೆ ನಮ್ಗೆ ಬೇರೆ ಮೂಲನೇ ಇಲ್ಲ. 1980-90ರಲ್ಲಿ ನಾನು ನೋಡಿರ್ತಕ್ಕಂಥ 90ನೇ ಇಸ್ವಿಗಳಲ್ಲಿ ನಾನು ನೋಡಿರ್ತಕ್ಕಂಥ ಬೆಂಗಳೂರಿನಲ್ಲಿ 10 ಅಡಿಗೆ ಎಲ್ಲರ ಮನೆಯಲ್ಲೂ ಬಾವಿ ಇತ್ತು. 10 ಅಡಿ 15 ನೀರಲ್ಲಿ ಬಾವಿ ಎತ್ಕೊಂಡಿರ್ತಕ್ಕಂಥ ನೀರು ನಮ್ಮಲ್ಲಿ ಸಿಗ್ತಾ ಇತ್ತು. ಬೆಂಗಳೂರು ಅಷ್ಟು ಸಮೃದ್ಧವಾಗಿತ್ತು. ಇವತ್ತೆಲ್ಲ ಆಗಿದೆ, 1000 ಅಡಿಗೆ ಹೋಗ್ತಾ ಇದೀವಿ, 1500 ಅಡಿಗೆ ಹೋಗ್ತಾ ಇದೀವಿ. ನೀರು ಡೌನ್ಫಾಲ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ನಮ್ಮ ಕೆರೆಗಳನ್ನೆಲ್ಲ ನಾವು ಉದ್ಯಾನವನಗಳನ್ನು ಮಾಡಿದ್ವಿ, ಬಸ್ ಸ್ಟ್ಯಾಂಡ್ಗಳು ಮಾಡಿದ್ವಿ. ಕೆರೆಗಳನ್ನು ಕಡಿಮೆ ಮಾಡಿದ್ರೆ ಮುಂದೊಂದು ದಿನ ಒಳ್ಳೆ ಗಾಳಿಯೂ ಸಹ ನಮ್ಮ ಬೆಂಗಳೂರಿಗೆ ಸಿಗೋದಿಲ್ಲ. ಒಳ್ಳೆ ಗಾಳಿ ತಗೋಬೇಕಾದ್ರೆ ಅದನ್ನೂ ಸಹ ನಾವು ದುಡ್ಡು ಕೊಟ್ಟು ಸಿಲಿಂಡರ್ ಮೂಲಕ ಪರ್ಚೇಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಅದಕ್ಕೊಂದು ಫರ್ಮಾನನ್ನು ಹೊಡೆಸುವಂತಹ ಉದ್ದೇಶಗಳನ್ನ ಇರುತ್ತೆ. ಈಗ ನಾವು ಜನಜಾಗೃತಿ ಆಗಬೇಕು. ಜಾಗೃತಿಗೋಸ್ಕರ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಹೋರಾಟನೂ ಸಹ ನಾವು ಪ್ರಕೃತಿ ಮತ್ತು ಜೀವ ಸಂಕುಲಗಳು ಮತ್ತು ನೀರನ್ನು ಕಾಪಾಡಿಕೊಳ್ಬೇಕಾದ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿ ನಿಂತಿರತಕ್ಕಂತಹ ನಾವು ಆಮ್ ಆದ್ಮಿ ಪಾರ್ಟಿ ಮತ್ತು ಅಲ್ಲಿನ ಸ್ಥಳೀಯ ಒಂದು ಸಂಘಟನೆಗಳ ಮೂಲಕ ಮತ್ತು ರೈತರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅದರ ಮೂಲವಾಗಿ ನಾವು ಒಂದು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ವಿ. ಏಕಾಏಕಿ ನಾವು ಜನಜಾಗೃತಿ ಮೂಡಿಸಕ್ಕೆ ಹೋದ್ರೆ ಒಂದು ರೀತಿಯಾದ ಹಿನ್ನಡೆ ಆಗಬಹುದು. ಆ ರೀತಿಯಾಗಿ ವಿಚಾರ ಸಂಕಿರಣವನ್ನು ಎಲ್ಲರ ಜೊತೆಗೆ ಮಾಡ್ತಾ ಇದ್ದೀವಿ. ಈಗ ನಮಗೆ ವಿಚಾರ ಸಂಕಿರಣದಲ್ಲಿ ನಮ್ಮ ನಿವೃತ್ತ ಚೀಫ್ ಇಂಜಿನಿಯರ್ BWSSB ಸುಮಾರು 35 ವರ್ಷಗಳ ಅವರ ಅನುಭವ ಇದೆ ಬೆಂಗಳೂರಿನಲ್ಲಿ. ಅವರು AE ಆಗಿ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ, CE ಆಗಿ ರಿಟೈರ್ಡ್ ಆಗಿದ್ದಾರೆ. ಅಂತಹ ಪ್ರತಿಯೊಂದು ವಿಷಯನೂ ಸಹ BWSSB ನೀರಿನ ಪ್ರತಿಯೊಂದು ವಿಷಯನೂ ಸಹ ಅವ್ರಿಗೆ ಗೊತ್ತಿರತಕ್ಕಂತಹ ವ್ಯಕ್ತಿ ನಮ್ಮ ಜೊತೆ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಕಾತ್ಯಾಯಿನಿ ಚಾಮರಾಜ್ ಅವರು ಇವರು ಸಿವಿಕ್ ಇಶ್ಯೂಗಳಲ್ಲಿ ಮತ್ತು ಜರ್ನಲಿಸ್ಟ್ ಸಹ ಫ್ರೀಲಾನ್ಸ್ ಜರ್ನಲಿಸ್ಟ್ ಆಗಿರ್ತಾರೆ. ಇವರು ಸಹ ನಮ್ಮ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ವಿಶ್ವನಾಥ್ ಅವರು ಬಯೋವಿ ಅಂತ ಸಂಸ್ಥೆಯನ್ನು ಕಟ್ಟಿ ಮತ್ತು ರೈನ್ ವಾಟರ್ ಹಾರ್ವೆಸ್ಟ್ ಅನ್ನ ಹೇಗೆ ಮಾಡಬಹುದು, ಇದರಿಂದ ಎಷ್ಟು ಅನುಕೂಲಗಳು ಎನ್ನುವ ರೀತಿಯಲ್ಲಿ ಇವರೊಂದು ಸಂಸ್ಥೆಯನ್ನು ಕಟ್ಟಿ ಎಲ್ಲರಿಗೂ ಸಹ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅವರು ಸಹ ನಮ್ಮ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಮ್ ಪ್ರಸಾದ್ ಅವರು ಕೆರೆ ಮತ್ತು ಜೀವ ಸಂಕುಲದ ಹೋರಾಟಗಾರರು. ಇವರು ಪರಿಸರ ಮತ್ತು ನಮ್ಮ ಪ್ರಾಣಿ ಸಸ್ತನಿಗಳನ್ನ ಸಂರಕ್ಷಿಸುವ ಒಂದು ಸಂಸ್ಥೆಯನ್ನು ಹುಟ್ಟಿಹಾಕಿ ಅದರಲ್ಲಿ ಸಾಕಷ್ಟು ಸಾವಿರಾರು ಸಸ್ತನಿಗಳನ್ನು ಕಾಪಾಡಿರ್ತಕ್ಕಂತಹ ವ್ಯಕ್ತಿ. ಇವರು ಸಹ ನಮ್ಮ ಈಗಿನ ವಸ್ತುಸ್ಥಿತಿಯ ಬಗ್ಗೆ ಮಾತಾಡ್ತಾರೆ. ವಿಚಾರ ಸಂಕಿರಣವನ್ನು ಮಾಡೋಣ. ಹಾಗೂ ಮಾಧ್ಯಮ ಮಿತ್ರರು ಸಹ ಈ ಸಂಕಿರಣದಲ್ಲಿ ಭಾಗಿಯಾಗಿ ತಮ್ಮಲ್ಲೂ ಸಹ ಇರ್ತಕ್ಕಂತಹ ವಸ್ತುಸ್ಥಿತಿಯನ್ನ ಮತ್ತು ತಮ್ಮಲ್ಲಿ ಏನಾದರೂ ವಿಷಯ ಸಹ ತಾವು ಸಹ ಮಂಡನೆ ಮಾಡಬಹುದು. ನಾವು ಯಾವ ರೀತಿಯಾದಂತಹ ಈ ಜನಜಾಗೃತಿಯನ್ನು ಮುಂದಕ್ಕೆ ಕೊಂಡೊಯ್ಯಬಹುದು, ಜನರಲ್ಲಿ ಒಂದು ಅರಿವು ಮೂಡಿಸಬಹುದು ಮತ್ತು ಸರ್ಕಾರಕ್ಕೆ ನಾವು ಕಿವಿ ಹಿಂಡಬೇಕು. ನೋಡಿ, ಎಂಪ್ರಿ 2015ರಲ್ಲಿ ಒಂದು ರಿಪೋರ್ಟ್ ಕೊಡುತ್ತೆ. 1 ಕಿಲೋಮೀಟರ್ ರಿಟರ್ನ್ ಮಾಡಬೇಕು. 15 ನೀವೇನ್ ಮಾಡಿದ್ದೀರಾ, 1 ಕಿಲೋಮೀಟರ್ 500 ಮೀಟರ್ ಮಾಡೋದಕ್ಕೆ ಸರಿ ಇಲ್ಲ ಅಂತ ಎಂಪ್ರಿ ಒಂದು ರಿಪೋರ್ಟ್ ಅನ್ನು ಸಹ ಇದು ಸರ್ಕಾರದ ಸಂಸ್ಥೆ, ಅಂಗಸಂಸ್ಥೆ, ಈ ಸರ್ಕಾರದ ಅಂಗಸಂಸ್ಥೆನೇ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಸಹ ನೀವು ಖಂಡಾಖಂಡವಾಗಿ ಧಿಕ್ಕರಿಸಿ ನೀವು ಈ ರೀತಿ
ಏರಿಯಾದ 500 ಮೀಟರ್ 30 ಮೀಟರ್ ಮಾಡಕ್ ಕೊಟ್ಟಿದ್ದೀರಲ್ಲ, ನೀವೊಂದು ಜನಪರ ಸರ್ಕಾರನ? ಜನಗಳಿಗೋಸ್ಕರ ಇದ್ದೀರಾ? ನೈಸರ್ಗಿಕ ಸಂಪನ್ಮೂಲ ಉಳಿಸೋದಕ್ಕೋಸ್ಕರ ಇದ್ದೀರಾ? ಇಲ್ಲ ಎಲ್ಲ ಉದ್ಯಮಗಳಿಗೋಸ್ಕರ ಮಾರಾಟ ಆಗಿದ್ದೀರಾ? ಈ ಸರ್ಕಾರನೇ ಮಾರಾಟ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಸಂಶಯ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಅಂತ ಈ ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಹೋರಾಟಕ್ಕೆ ನಾವು ಈ ವಿಚಾರ ಸಂಕಿರಣ ನಾಂದಿ ಆಗುತ್ತೆ. ಅಲ್ಲೊಂದು ರೆಸಲ್ಯೂಷನ್ ಪಾಸ್ ಮಾಡಿ ನಾವು ಮುಂದಿನ ಹೋರಾಟವನ್ನು ನಮಗೆಲ್ಲ ತಿಳಿಸುತ್ತಾ ನಮ್ಮ ಬೆಂಗಳೂರಿನ ಜನರಿಗೆ ಅರಿವನ್ನು ಮೂಡಿಸೋದಕ್ಕೆ ಹೊರಟಿದ್ದೀವಿ. ತಾವೆಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಹೆಚ್ಚು ಹೆಚ್ಚು ಜನಕ್ಕೆ ಮಾಧ್ಯಮದಲ್ಲಿ ಬಿತ್ತರಿಸಿ ಎಲ್ಲರಿಗೂ ಸೇರುವಂತೆ ಆಗಬೇಕು. ವಿಚಾರ ಸಂಕಿರಣದಲ್ಲಿ ಅವರು ಭಾಗಿಯಾಗಲಿ ಅಂತ ನಾವೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ, ವಂದನೆಗಳು. ಇವತ್ತು ನಗರ ಬೆಳೀತಾ ಇದೆ, ನಮ್ಗೆ ಇಂಥ ಜಲಾಶಯಗಳು ಬೇಕು. ಆದ್ರೆ ಇದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರಗಳು ವಿಫಲ ಆಗ್ತಾ ಇದೆ. ಆ ಸರ್ಕಾರದ ವಿಫಲತೆಯನ್ನ ಮತ್ತೆ ಇವ್ರು ಇಷ್ಟ ಬಂದಂಗೆ ಬಫರ್ ಝೋನ್ ರೆಡ್ಯೂಸ್ ಮಾಡ್ಕೊಂಡವ್ರೆ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಇವರೆಲ್ಲ ಸರೆಂಡರ್ ಆಗಿ ಮತ್ತೆ ಕಾಂಗ್ರೆಸ್ ಬೆಂಬಲಿತರು ಬಿಜೆಪಿ ಬೆಂಬಲ ಇವ್ರು ಯಾರು ಬಾಯಿ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ರಾಜಕೀಯ ಅಂತಕ್ಕಂಥದ್ದು ಅವ್ರ ಫೇವರ್ಗೋಸ್ಕರ ಅವ್ರು ಮಾಡ್ಕೋತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಒಂದು ಜನಸ್ನೇಹಿಯಾಗಿ ಜನರ ಧ್ವನಿಯಾಗಿ ಇದನ್ನ ಧ್ವನಿ ಎತ್ತಾ ಇದೀವಿ. ಇದು ಹೋರಾಟ ಹಲವು ಮಜಲುಗಳು ಇರ್ತವೆ. ಆದ್ರೆ ಆರಂಭದ ಹಂತದಲ್ಲಿ ನಾವು ಈ ವಿಷಯ ಏನು ಅಂತ ತಿಳ್ಕೋಬೇಕು. ತಿಳ್ಕೊಂಡ ನಂತರ ಇದನ್ನ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನಲ್ಲಿ ಸಜ್ಜಾಗ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಒಂದು ವಿಷಯ ತಜ್ಞರು ಮತ್ತು ನಾವೆಲ್ಲ ಪರಿಸರ ತಜ್ಞರುಗಳನ್ನ ಕರೆಸಿಕೊಂಡು ಅವರ ಅಭಿಪ್ರಾಯಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಚಾಲಕರಾದ ಶಶಿಧರ್ ಆರಾಧ್ಯರವರು ಮಂಡಿಸಿದ್ದಾರೆ ತಮ್ಮ ಮುಂದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ.